ನೀರಿಲ್ಲ ಅಂದ್ರು ಮೀನು ಗೆಸಿತಲ್ಲ ಹಂಗೆ ಗೆಸಿತ ನೋಡಿ. ಫೈನಲಿ ಮನೆಗೆ ಬಂದು ಎಲ್ಲ ಅನ್ಸ್ಕೊ ಬ್ಲಡ್ ಯಾವ ತರ ಬರ್ತದೆ ಸರಿಯಾಗಿರೋದು ಹಿಡ್ದವ್ರೆ ನೋಡಿ. ಫಾರಿಂಗ್ ನೋನು ನಮ್ಮೂರ್ ಸಾಕ್ತಿಯಾ ಗೈಸ್ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಸ್ವಲ್ಪ ಹುಷಾರಿಲ್ಲ ನನಗೆ, ವಾಯ್ಸು ಒಂದು ಸ್ವಲ್ಪ ಏರುಪೇರ್ ಆಗ್ತಿದೆ. ಬಟ್ ಆಲ್ರೆಡಿ ಟೈಮು 10:30-11 ಗಂಟೆ ಆಗ್ಬಿಟ್ಟಿದೆ ಬೆಳಗ್ಗೆ. ನಮ್ಮ ಹುಡುಗರೆಲ್ಲ ಮೀನು ಹಿಡಿತವ್ರೆ, ಅದರಿಂದ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಈಗ ನಾವು ಮೀನು ಹಿಡಿಯೋ ಕಾರ್ಯಕ್ರಮಕ್ಕೆ ಹೋಗೋಣ ಬನ್ನಿ ಗೈಸ್. ಇವತ್ತು ಎಲ್ಲ ಫ್ರೀ ಇರೋದ್ರಿಂದ ಎಲ್ಲ ಮೀನು ಹಿಡಿತವ್ರೆ ಹುಡುಗರು ಬಂದು. ನೋಡಿ ನನ್ನ ಮಗ ಟ್ಯಾಕ್ಟ್ರ್ ಓಡ್ಸೋಕೆ ಹೋಗು ಅಂದರೆ ಮೀನು ಹಿಡಿತವನೆ. ಅವನು ಕಂಪ್ನಿಗೆ ಹೋಗು ಅಂದರೆ ಕಂಪ್ನಿ ಮುಗಿಸ್ಕೊಂಬಿಟ್ಟು ಮೀನು ಹಿಡಿತವನೆ. ಮಕನ ಹಂಗೆ ತಿರುಗಿಸ್ಕೊಬಿಟ್ಟ ಅವನು. ಆ ಹುಡುಗ ಕಾಲೇಜ್ಗೆ ಹೋಗು ಅಂದರೆ ಕಾಲೇಜ್ಗೆ ಹೋಗಲಿಲ್ಲ. ಅವನು ನೋಡು ಬೆಂಗಳೂರಲ್ಲಿ ಹೋಗಿ ಟಾಟಾ ಎಸಿ ಓಡಿಸು ಅಂದರೆ ಇಲ್ಲಿ ಬಂದು ಮೀನು ಹಿಡಿತವನೆ. ಅವನು ನೀರಾವರಿ ಬಿಡಿ ಪಾಪ, ಪ್ಯೂರ್ ರೈತ ಅವನು. ನೋಡಿ ಹುಡುಗರೆಲ್ಲ ಆಲ್ಮೋಸ್ಟ್ ಮೀನು ಹಿಡಿತವ್ರೆ ಇವತ್ತು. ನೋಡೋಣ ಎಷ್ಟೆಷ್ಟು ಕೆ ಜಿ ಹಿಡಿದಾರೆ ಅಂತ ಈ ಬಲೆಯಲ್ಲಿ. ನೋಡಿ ಇವಾಗ ಮ್ಯಾಕ್ ಎತ್ತುತ್ತವ್ರೆ, ನೋಡೋಣ ಎಷ್ಟು ಕೆ ಜಿ ಮೀನು ಹಿಡ್ದವ್ರೆ ಅಂತ ಸೇರಿಸಿ. 1 2 3 4 5 ಜನ ಅವ್ರೆ. 5 ಜನದಲ್ಲಿ ಎಷ್ಟು ಕೆ ಜಿ ಮೀನು ಎತ್ತುತ್ತಾರೆ ಮ್ಯಾಕೆ ನೋಡುವ ಇರಿ. ಏನೋ ಬಿದ್ದದೆ ಅಂತವನು ಇಲ್ಲಪ್ಪ, ಏನು ಬಿದ್ದಿರೋದು ನೋಡೋಣ ಬನ್ನಿ. ಹಾಂ ಡಬ ಅಂತ ಎತ್ತಿ ಬಿದ್ದದೆ 5 ಕೆ ಜಿ ಮೀನು. ಇಲ್ಲ ಇಲ್ಲೇ ಅದೇ ಕಣ, ಯಾವುದೋ ಸಣ್ಣದು ಪಾಪ. ಎಳ್ದು ಸುಸ್ತಾಗಿ ಮೀನೇ ಬಿದ್ದಿಲ್ಲ, ಎಲ್ಲ ಸಣ್ಣ ಸಿದ್ದಾವೆ. ಮತ್ತೆ ಇನ್ನೊಂದು ರೌಂಡ್ ಹೋಯ್ತವ್ರೆ, ನೋಡುವ ಯಾವ ಥರ ಮೀನು ಹಿಡ್ಕೊ ಬರ್ತಾರೆ ಅಂತ. ಅಲ್ಲೊಬ್ಬ ಮುಂಚೆನೇ ಎಳಿತವನೆ. ಅವರೆಲ್ಲ ಕೆಲಸ ಮಾಡಿ ಅಂದ್ರೆ ಎಲ್ಲಿ ಕೆಲಸ ಮಾಡೋರು, ಬಿಟ್ಟಿ ಮೀನು ತಿನ್ಕೊಂಡು ಬಿಟ್ಟಿ ಮೀನು ಹಿಡ್ಕೊಂಡು ಮನೆ ಮಾಡ್ಕೊಂಡವ್ರೆ. ಓಹೋ ಎಳಿತಾ ಬಿದ್ದಾರ. ಬುಡ್ಲ ಕೆಳಿಕೆ ಬಲ್ಲೇನಾ ಫ್ರಿಜು ನಮ್ಮ ಮಕ್ಳು ಎಳಿತಲ್ವೇ? ಕೆಳಗೆ ಇದ್ದದೆ. ಸರಿ ನಾನೇನೋ ಮ್ಯಾಲ್ಗಡೆ ಎಳಿತದೆ ಅನ್ಕೊಬಿಟ್ಟಿದ್ದೆ, ಹಿಡ್ಕೊಬಿಟ್ಟು. ಐಸ್ ನೋಡಿ ಯಾವ ಥರ ಮೀನು ಹಿಡಿಯೋದು ಅಂತ. ಬಿದ್ದು ಅಂತ ಹೇಳ್ತಾವನಲ್ಲಿ. ನೋಡುವ ಎಷ್ಟು ಕೆ ಜಿ ಮೀನು ಬಿಡಿಸಿದ್ರು ಒಳಿಕೆ ಅಂತ. ಈ ದಡದಿಂದ ಆ ದಡಕ್ಕೆ ಹೋಗೋರೆ ಎಷ್ಟು ಕೆ ಜಿ ಮೀನು ಹಿಡ್ದವ್ರೆ ಅಂತ ಗೊತ್ತೇ ಇಲ್ಲ. ಎತ್ತುತ್ತವ್ರೆ ಇರಿ, ಬಲೆನ ತೋರಿಸ್ತೀನಿ ಎಷ್ಟು ಕೆ ಜಿ ಮೀನು ಹಿಡ್ದವಂತೆ. ಬಿದ್ದವೆ ಸುಮಾರಾಗೆ, ಪರವಾಗಿಲ್ಲ. ಎತ್ತರಲ್ಲ ಹಂಗೆ ನೀವು ಮ್ಯಾಕೆ ಎತ್ತಿ. ವಾ ಮೀನೇ ಇಲ್ಲ, ಎಲ್ಲ ಸಣ್ಣ ಮೀನು, ಬರೀ ಇದೇ ಬಿದ್ದ ಸೊತೆನೇ ಹಿಡ್ದವ್ರೆ. ಮೀನು ಹಿಡೀರ ಅಂದ್ರೆ ಸೊತೆ ಹಿಡ್ದಿದಿರಲ್ಲ ಗೈಸ್. ಅಲ್ಲೊಂದು ಮೀನು ಹಿಡಿದು ಎಸಿ ತಿನ್ಬಿಟ್ಟು ಅಲ್ಲೇ ಬಿಟ್ಟೆ ಮೀನು ಕೆಳಿಕೆ ಗೈಸ್. ಇಲ್ಲ ಹಿಡ್ಕೊಳ್ತವನೆ ಕೈಲಿ ಹಂಗೆ. ಮತ್ತೆ ಈಗ ಎಸಿತ ನೋಡಿ, ಜೋರಾಗಿ ಎಸಿಯಪ್ಪ. ನಾವು ಒಳಿಕೆ ಬಿಡಿಸ್ಬಿಟ್ಟಲ್ಲ ಮತ್ತೆ ಮೀನಾ. ಮೀನು ಎಸಿ ಅಂದ್ರೆ ಒಳಿಕೆ ಬಿಡಿಸ್ಬಿಟ್ಟ, ವೇಸ್ಟ್ ನನ್ನ ಮಗ. ಅವನೇ ಹೊಸಿ ಪರವಾಗಿಲ್ಲ, ಅವ್ನು ಪಕ್ತವನು ಇಲ್ಗಾರ ಎಸ್ತ ತೂದಿ. ಇಲ್ಲೊಬ್ಬ ಬಂದ ನೋಡಿ, ಫಾರಿಂಗ್ ನೋನು ನಮ್ಮೂರು ಬಂದ್ಬಿಟ್ಟು ಅವ್ನು ಮಿಸ್ ಆಗಿ ಮುಕ್ತಲೆಲ್ಲ ಬರೀ ಪಿಂಪಲ್ಸ್ ಇವೆ. ನಾನು ಹೇಳ್ತೀನಿ ಕೆಲಸ ಕಮ್ಮಿ ಮಾಡಿ ಅಂತ, ಬಟ್ ಮಾಡೋದೇ ಇಲ್ಲ. ಅದಕ್ಕೆ ನೋಡಿ ಪಿಂಪಲ್ಸ್ ಹೆಂಗೈತೆ. ಮೊದ್ಲು ಏನಾರು ಒಂದು ಔಷಧಿ ಹಾಕೋದಕ್ಕೆ ಪಿಂಪಲ್ಸ್ಗೆ ಈ ಥರ ನೋಡಿ ಪಿಂಪಲ್ಸ್ ಹೆಂಗಾಗ್ಬಿಟ್ಟಿದೆ ಗೈಸ್. ಯಾರಿಗಾರು ಇದ್ರ ಬಗ್ಗೆ ಏನಾರು ಗೊತ್ತಿರ ಕಾಮೆಂಟಲ್ಲಿ ಅವನಿಗೆ ಒಂದು ಔಷಧಿ ಹೇಳ್ಬಿಡಿ, ನಾನು ಅವ್ನಿಗೆ ಹೇಳ್ತೀನಿ. ಇನ್ನು ಮೀನು ಹಿಡಿತಾನೆ ಅವ್ರೆ. ಇಲ್ಲಿಂದ ಅಲ್ಲಿವರೆಗೂ ಹೋಗೋರೆ ಆ ದಡಕ್ಕೆ. ನೋಡೋಣ ಎಷ್ಟು ಕೆ ಜಿ ಮೀನು ಹಿಡ್ಕೊಬರ್ತಾರೆ ಅಂತ ಈ ಕಡೆಗೆ. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಹೋಗೋರಲ್ಲ, ಬನ್ನಿ ಆ ಕಡೆ ಹೋಗಿ ಮೀನು ಎತ್ತವ್ರೆ. ಎಷ್ಟು ಕೆ ಜಿ ಮೀನು ಹಿಡ್ದವ್ರೆ ಅಂತ ನೋಡೇ ಬಿಡೋಣ. ನೋಡಿ ಅಲ್ಲಿ ಹೋಗಿ ಅಲ್ಲೇ ಎತ್ತುತ್ತವ್ರೆ. ಹೋಯ್ತೀನಿ ರೀ ಇವಾಗ ಎಷ್ಟು ಹಿಡ್ದವ್ರೆ ಅಂತ. ಅಲ್ಲಿಂದ ಬಂದೆ ನೋಡುವಂತ ಸರಿಯಾಗಿರೋದು ಹಿಡ್ದವ್ರೆ. ಅಯ್ಯೋ ಪರವಾಗಿಲ್ಲ, ಒಂದು 4 ಕೆ ಜಿ 5 ಕೆ ಜಿ ಮೀನು ಹಿಡ್ಬಿಟ್ಟವ್ರೆ. ಈ ಸೈಡ್ ಬಂದೆ. ಏಯ್ ಬಿಟ್ಬಿಡ್ತಾರೆ ಯಾಕೋ. ಈ ಕಡೆ ಎತ್ಕೊಬಿಡಿ, ಸೇರ್ ಹಿಡ್ಕೊಬಿಡಿ. ಒಂದು ಮೀನು ಇದೆ, ಪರವಾಗಿಲ್ಲ. ಈ ಕಡೆಯಿಂದ ಸೇರ್ ಹಿಡ್ಕೊಬಿಟ್ಟವ್ರೆ ಗೈಸ್. ಒಂದು 4 5 ಕೆ ಜಿ ಬೀಳ್ತದೆ ಮೀನು. ಹಾಕು ಬಿಡ್ತವ್ರೆ ಮೀನ. ಕರೆಕ್ಟಾಗಿ ಹಿಡ್ಕೋತಾನೆ ಇಲ್ಲ, ಕಷ್ಟಪಟ್ಟು 5 ಜನ ಹಿಡ್ದವ್ರೆ. ಚೀಲ ಕನ್ನಡಿ ಅಂತ ನೋಡಿ ಮೀನು ಹಿಡ್ದವ್ರೆ. ಎಷ್ಟಪ್ಪ ಐತೆ ಮೀನು. ಲಾಸ್ಟಲ್ಲಿ ಎಷ್ಟು ಮೀನು ಹಿಡ್ದೀವಿ ಅಂತ ತೋರಿಸ್ತೀವಿ ರೀ. ನೋಡಿ ಈ ದಡದಿಂದ ಆ ದಡಕ್ಕೆ ಹೋಗೋದು, ಆ ದಡದಿಂದ ಈ ದಡಕ್ಕೆ ಬರೋದು. ಮಾತ್ರ ಮೀನು ಮಾತ್ರ ಚೆನ್ನಾಗಿ ಹಿಡಿತವ್ರೆ. ಇಲ್ಲ ಅಂದರೂ ಒಂದು 10 ಕೆ ಜಿದೊಂದು, 8 ಕೆ ಜಿದೊಂದು, 5 ಕೆ ಜಿದೊಂದು. ಇಲ್ಲ ಐತಲ್ಲ ನೋಡಿ, ಇಲ್ಲಿ ಬಲೆ ಬಿಟ್ಟವ್ರೆ. ಅದು ಆಳ ಐತೆ ಗುಂಡಿ, ಅದರಿಂದ ಬಲೆ ಬಿಟ್ಬಿಟ್ಟು ಅಲ್ಲಿ ನೋಡಿ ಟ್ಯೂಬೆಲ್ಲ ತಂದವ್ರೆ. ಅದು ಬಂದು ನಮ್ಮೂರವ್ರೆ, ಬಟ್ ಅವ್ರು ಬೇರೆ, ಇವರು ನಮ್ಮ ಹುಡುಗರು, ನಾವು ಬೇರೆ. ನಾವು ಇಲ್ಲ ಅಂದರೂ ಒಂದು 20 ಕೆ ಜಿ ಮ್ಯಾಲೆ ಹಿಡ್ತಿದ್ದೀವಿ. ಇವಾಗ ಹೋಗೋಷ್ಟರಲ್ಲಿ ಇಲ್ಲ ಅಂದರೂ ಒಂದು 40 ಕೆ ಜಿ ಪಕ್ಕ ಹಿಡಿತೀವಿ. ನೋಡಿ ಹೋಯ್ತಾ ಇದೀವಿ ಆ ಕಡೆ. ಹಿಡ್ಕೊಳ್ಳಿ ಅಂದರೆ ಅಲ್ಲೊಬ್ಬ ಒದ್ದಾಡ್ತಾ ಬಿದ್ದವನೇ ಮೀನ್ ಜೊತೆಲಿ. ಎದ್ಬಿಟ್ಟ ಮ್ಯಾಕೆ ವಿಡಿಯೋ ಮಾಡೋಷ್ಟರಲ್ಲಿ. ಅಯ್ಯೋ ಮೀನು ನೋಡಿ ಹೆಗ್ ಹಿಡಿತವ್ರೆ.
ನೋಡಿ ಮೀನು ಹಿಡ್ದು ಈ ಕಡೆ ಎಸಿತವ್ರೆ. ಈ ದಡಕ್ಕೆ ಎತ್ತು ಹಾಕೋತೀವಿ ಆಮೇಲೆ ಚೀಲಕ್ಕೆ. ಅಲ್ಲಿ ಇನ್ನೊಂದು ಮೀನು ಐತೆ ದೊಡ್ಡದು, ಅದು ಎಸಿತಲ್ಲ. ಈಗ ಎಸಿತ ನೋಡಿ ನಮ್ಮ ಹುಡುಗ ಇನ್ನೊಂದು ಮೀನು. ಅವೆಲ್ಲ ಸಣ್ಣವು, ಅದು ಜಾಸ್ತಿ ಏನು ಇದಾಗಲ್ಲ. ನೋಡಿ ಇಲ್ಲೊಬ್ಬ ಹಿಡ್ದವನೆ, ಇಲ್ಲೊಂದು ದಪ್ಪ ಮೀನದೆ. ಇವಾಗ ಅದು ಔಸ್ಕೊ ಬತ್ತವನೆ, ಎಸಿತಂದು ನೋಡಿ. ಇವಾಗ ಒಳ್ಳೆ ಫೀಲ್ಡಿಂಗಲ್ಲಿ ಫೀಲ್ಡಿಂಗ್ಗೆ ಬ್ಯಾಟಿಂಗ್ ಹೊಡೆದ ಮೇಲೆ ಫೀಲ್ಡರ್ಗೆ ಬಾಲ್ ಹೋಯ್ತದಲ್ಲ, ಅವಾಗ ಎಸಿತಲ್ಲ, ಹಂಗೆ ಎಸಿತ ನೋಡಿ. ವಾ ಬಿಳ್ಸೇಬಿಟ್ಟ ಗೈಸ್. ಎಂತ ನನ್ನ ಮಗ ನೋಡಿ, ಎಂತ ಮೀನು ಹಿಡ್ದಿದ್ದ ಬಿಳ್ಸೇಬಿಟ್ಟ. ಛೇ, ಮೀನು ಒಳಗೆ ಕೊಡಾಯ್ತು. ಇವಾಗ ಬಲೆ ಹಾಕಿ ಹಿಡಿಬೇಕೀಗ ಅದನ್ನ. ನೋಡಿ ಬಿಟ್ಬಿಟ್ಟು ಹೆಂಗೆ ನಿಂತವನೆ. ಛೇ, ಒಂದು ಮೀನು ಮಿಸ್ ಆಗೋಯ್ತು. ಅವಾಗಲೇ ಒಂದು ಮೀನು ಎಸಕೋಗಿ ಒಳಗಡೆ ಎಸ್ಬಿಟ್ಟ ಅವನು, ಎರಡನೇವ್ನು ಆ ಕಡೆಯಿಂದ. ಇವಾಗ ಮತ್ತೆ ಆ ಮೀನು ಹಿಡಿಯೋಕ್ಕೆ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಬಂದವ್ರೆ. ನೋಡುವೈರಿ ಈಗ ಸಿಕ್ಕದೇ ಇಲ್ವೋ ಅಂತ ಮೀನು. ಇವಾಗ ಎತ್ತುತ್ತಾ ಬಿದ್ದವ್ರೆ. ಎತ್ತಿ ಬೇಗ. ಯಾವುದೋ ಒಂದು ಐತೆ ಸುಮಾರಾಗ, ಎಲ್ಲ ಸಣ್ಣವು. ಆ ಕಡೆನೂ ಯಾವುದೂ ಇಲ್ಲ. ಅದಕ್ಕೆ ಇವಾಗ ಈ ತೆವರಿನ ದಾಟಿ ಈ ತೆವರಿಗೆ ಬರ್ತಿದ್ದಾರೆ. ನೋಡೋಣ ಈ ಕಡೆ ಎಷ್ಟು ಮೀನು ಬೀಳುತ್ತೆ ಅಂತ. ಹಾಕಿ ಬೇಗ. ನೋಡಿ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದರು. ಇಲ್ಲಿ ಮೀನು ಮಾತ್ರ ಚೆನ್ನಾಗಿ ಬಿದ್ದಾವೆ. ನೋಡಿ ಹೆಂಗೆ ಅಲ್ಲಾಡ್ತಾವೆ. ಇವನು ನೋಡಿ ಹತ್ತಿ ಅಂದರೆ ಇವನೇ ಜಾರಿ ಬೀಳ್ತಾವನೆ. ಮೀನು ಮಾತ್ರ ಚೆನ್ನಾಗಿ ಬಿದ್ದಿದೆ ಗೈಸ್. ಈ ಬಲೆಲಿ ಒಂದು ಕೈಲಿ ಮೀನು ಹಿಡಿಕಾಗೋದಿಲ್ಲ, ಪಡಿಕಾಗೋದಿಲ್ಲ. ಬಂದವನೆ ಅದು ನೋಡಿ ರೀ ಯಾವ ಥರ ಮೀನು ಅವೆ ಅಂತ. ಎಲ್ಲ ಸುಮಾರಾಗಿ ಐತೆ ಬಲೆಲಿ. ಇರ ನಾನು ಆ ಕಡೆ ಹೋಯ್ತೀನಿ ಹೊಸಿ. ನೋಡಿ ಒಂದು ಮೀನು ಬಿದ್ದೈತೆ, ಪರವಾಗಿಲ್ಲ, ತಪ್ಪಾಗಿ ಐತೆ. ಈ ಥರ ಮೀನು ಹಿಡಿದ್ರೆ ಸಾಕು. ಅವೆಲ್ಲ ಸಣ್ಣ, ಅವೇನು ಜಾಸ್ತಿ ಯೂಸ್ ಆಗಲ್ಲ. ಅವು ಸಣ್ಣ. ಹೊಡಿತು ಮೂಳೆ, ಬಾಚಣಿಗೆ ಮೂಳೆ ಹೊಡಿತು ಕೈಗೆ. ಬ್ಲಡ್ ಬರ್ತದೆ ಪಾಪ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕೇನೋ, ಕರ್ಕೊಂಡು ಹೋಗುವ ಆಮೇಲೆ ಲಾಸ್ಟಲ್ಲಿ. ಬ್ಲಡ್ ಯಾವ ಥರ ಬರ್ತದೆ ಮೂಳೆಯಲ್ಲಿ ಹೊಡೆದು ಮೀನಲ್ಲಿ. ಪಾಪ ಬೆಂಗಳೂರಲ್ಲಿ ಹೆಂಗೋ ಓಡಿಸ್ಕೊಂಡಿದ್ದ ಚೆನ್ನಾಗೆ. ಇದು ಬಂದ್ಬಿಟ್ಟು ಓಡ್ಬಿಟ್ಟು ಎಲ್ಲ ಹಾಳಾಯ್ತವನೆ. ನಾನು ಹೇಳ್ತಾ ಇದ್ದೀನಿ ಅವ್ನಿಗೆ ಇಳಿಯೋ ಒಳಿಕೆ ಅಂತ ಎಳಿತಾನೆ ಇಲ್ಲ ಗೈಸೂನು. ಏನಾರ ಕೇಳಿದ್ರೆ ನಾನು ಫಾರಿಂಗ್ನೋನು, ನಾನು ವೈಟ್ಕಿದ್ದೀನಿ, ನಾನು ಇದಾಗೋಯ್ತೀನಿ ಅಂತಾನೆ. ಪರವಾಗಿಲ್ಲ ಹಿಡ್ಬಿಟ್ರು ಈ ಸಲಿನೂ. ನಾನೇನು ಹಿಡಿದಿಲ್ಲ ಅಂದ್ಕೊಂಡೆ. ಅವ್ನು ನೋಡಿ ಅವನು ಮೀನು ಹಿಡೀರಿ ಅಂದರೆ ತಲೆಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೂತವನೆ. ನಾನು ಹೋಗಿ ಮೀನು ಹಿಡಿದ್ರೆ ಮೀನಿರೋವೆಲ್ಲ ಒಂದೇ ಸಲ ಬಿದ್ದೈತವೆ. ಅದಕ್ಕೆ ನಾನು ಒಯ್ತಲ್ಲ. ಅದಕ್ಕೆ ನಮ್ಮ ಹುಡುಗರು ಹಿಡಿತಾವ್ರೆ ಮೀನು. ನನಗೆ ಹುಷಾರಿಲ್ಲ, ಇಲ್ಲಾಂದ್ರೆ ನಾನೇ ಹೋಗಿ ಹಿಡ್ದಿರುವೆ ಗೈಸ್. ನೋಡಿ ನನಗೂ ಹುಷಾರಿದ್ದಿಲ್ಲ, ಆರಾಮಾಗಿ ಹೋಗಿ ನಾನು ಹಿಡ್ದಿರುವೆ. ನೋಡಿ ಏನೋ ಬೈತವ್ರೆ, ಒಂಚೂರು ತಾವಾಗಿಲ್ಲ ಬದಿ ಆಗಿಲ್ಲ, ಮ್ಯಾಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾನೆ ಅಂತ. ಅವ್ರನ್ನೆಲ್ಲ ತೋರಿಸ್ತಾವ ವೀಡಿಯೋದಲ್ಲಿ. ನಾನು ನೋಡಿ ಹೆಂಗೆ ಬೈತವ್ರು ನನಗೆ. ಇಲ್ಲಿಂದ ಇಲ್ಲಿಗೆ ಒಂದ್ಸಲ ಹಿಂಗೋದ್ರೆ ಮೀನು ಬೀಳ್ತಾವೆ, ಒಂದ್ಸಲ ಹಿಂಗೆ ಬಂದ್ರು ಮೀನು ಬೀಳ್ತು, ಮತ್ತೆ ಇನ್ನೊಂದ್ಸಲ ಹಂಗೋಗಿ ಹಿಂಗೆ ಬಂದರು. ನೋಡಿ ಮತ್ತೆ ಮೀನು ಬಿದ್ದೈತೆ. ಏನಿಲ್ಲಾರು ಒಂದು ತಿಂಗಳಿಂದ ಹಿಡ್ದಂಗೆ ಹಿಡಿತಾವ್ರೆ ಮೀನನ್ನ. ನೋಡಬೇಕು ಯಾವ ಥರ ಬಿದ್ದ ಅಂತ. ನೋಡಿ ಇಲ್ಲಿ ಹೆಂಗೆ ಒದ್ದಾಡ್ತೈತೆ. ಇಲ್ಲೇ ನೋಡಿ ಇಲ್ಲೇ ಹೆಂಗೆ ಒದ್ದಾಡ್ತಾವೆ ಮೀನು. ಸೊತ್ತೇನು ಜಾಸ್ತಿ. ಯಾವ ಮೀನಿದು? ಆನೆಚಿಟ್ಟೆ ಅಂತೆ. ಹೊಡೈತೈತೆ, ಹೆಂಗ್ ಹೋಯ್ತೈತೆ. ಇರೋಣ ಅದು ಸೋಲೆ. ಅದೇ ನಾನು ಹೊಸ ಇದು ಮಾಡ್ತೀನಿ. ನೋಡಿ ಹೆಂಗ್ ಹೋಯ್ತೈತೆ ಅದು. ನೀರಿಲ್ಲ ಅಂದ್ರು ಮೀನು ಮಾತ್ರ. ಇವತ್ತು ಒಳ್ಳೆ ಭರ್ಜರಿ ಊಟ. ಇವತ್ತು ಸುಮಾರು ಜನ ಬಂದವ್ರೆ ಮೀನು ಹಿಡಿಕೆ. ಅಲ್ಲಿರೋರು ಅವರು ಬೇರೆಯವ್ರವರು, ಇವರು ಬೇರೆಯವ್ರವರು. ಕೇಳ್ತೀನಿ ರೀ ಯಾವ ಊರವರು ಅಂತ. ಮೀನು ಎತ್ತಾದ್ಮೇಲೆ ಕೇಳ್ತೀನಿ ಇವ್ರು ಯಾವ ಊರು ಅಂತ. ಮೀನು ಎತ್ತುತ್ತಾ ಇದ್ದಾರೆ ಇವರು. ಎಷ್ಟು ಮೀನು ಹಿಡಿದವ್ರೆ ಅಂತ ನೋಡೋಣ ರೀ. ಎಷ್ಟು ಕೆಜಿ ಮೀನು, ಎಷ್ಟು ಕೆಜಿ ಇದು ಮಾಡಿದವ್ರೆ ಅಂತ. 2 ಮೀನು ಹಿಡಿದಿರೋ, 2 ಬಿದ್ದೋದ ಪಾಪ. ನೋಡಿ ಎಲ್ಲ ಸಣ್ಣವು. ಅಣ್ಣ ಯಾವ ಊರಣ್ಣ ನೀವು? ಯಾವ ಊರವರು? ದುರ್ಗ. ಹುಲಿಯೂರು ದುರ್ಗದಿಂದ ಇಲ್ಲಿ ಎಂಡ ಬಂದಿದ್ದೀರಾ? ನೋಡಿ ಇವರು ಹುಲಿಯೂರು ದುರ್ಗ ಅಂತೆ ಮೀನು ಹಿಡಿಯೋಕೆ. ಅಲ್ಲಿಂದ ನಮ್ಮೂರು ಬಂದವ್ರು ನಾಗವರಕ್ಕೆ, ಅಷ್ಟು ದೂರದಿಂದ. ಪಾಪ ಮೀನು ಹಿಡ್ದಿದ್ರು 1-2 ದಪ್ಪವು. ಪಾಪ ಎತ್ತಾಕ್ಬೇಕಾದ್ರೆ ಕೆಳಕ್ಕೆ ಬಿದ್ದೋದು. ಒಂದೇ ಜಾಗದಲ್ಲಿ ಎಷ್ಟು ಜನ ಮೀನು ಹಿಡಿತಾವ್ರೆ ಅಂತ. ಆ ಕಡೆ ಬಲೆ ಹಾಕ್ಬಿಟ್ಟವ್ರು ಬಿಡಿ. ಆ ಕಡೆ ಅವ್ರದ್ದು ನಾವು ಕೇಳಂಗೆ ಇಲ್ಲ. ಅವ್ರದ್ದು ಆ ಕಡೆ ಆಳ ಇರೋದ್ರಿಂದ ಬಲೆ ಹಾಕ್ಬಿಟ್ಟು ಸುಮ್ಮನಿದ್ದಾರೆ. ಇವ್ರು ನಮ್ಮ ಹುಡುಗರು ಈ ಕಡೆ ಹಿಡಿತಾವ್ರೆ. ಎಳಿಲ್ಲ ನೀನೇನು ಹಿಂಗೆ ಎಳಿತದೀ? ಸತ್ತಣೆ ಇದ್ದಂಗೆ ಎಳಿತೀಯಲ್ಲೋ. ನಾನು ಎಳ್ದಿರಿ ಮೀನೆಲ್ಲ ಬಿದ್ದೋಗು ಒಂದೇ ಸಲ. ಅದಕ್ಕೆ ನಾನು ಎಳಿತಲ್ಲ, ಅದಕ್ಕೆ ನಿಂಬಿಟ್ಟಿರೋದು. ಇವನೇ ಸಣ್ಣಕ್ಕಿದ್ರು ಆಳು ನೋಡಿ ಹೆಂಗೆ ಎಳಿತವ್ರು ಇವರು. ನೀವೇ ಇವನೇ ಪರವಾಗಿಲ್ಲ. ನಾನು ಏನೋ ನಿನ್ನ ಮೀನು ಹಿಡಿತಾನೆ ಅಂತ ಬೆಂಗಳೂರಿಂದ ಕರ್ಸ್ತೋ. ಬೆಂಗಳೂರಿಂದ ವೇಸ್ಟಾಗಿ ಕರ್ಸ್ತೋ. ಬೆಂಗಳೂರಲ್ಲಿ ಆರಾಮಾಗಿದ್ದೀರೋ ಆಗ ನೀನು. ಮೀನೇ ಬಿದ್ದಿಲ್ಲ ಗೈಸ್. ಎತ್ತ ನೀನ್ಲ ಮ್ಯಾಕೆ ಮೀನ್ ಬಿದ್ದಿಲ್ಲ ಅವ್ರಿಗೆ. ಇಲ್ಲಿ ನೋಡೋಣ ಇರೋ ಈ ಥರ ಬಿದ್ದಿದ್ದಾವೆ ಹೆಂಗೆ ಅಂತ. ಯಾವ ಎಲ್ಲ ಸಣ್ಣವು ಇವು, ಸಣ್ಣವು ಕೈಸ್ ಇವು. ಮತ್ತೆ ಈಗ ಆ ಕಡೆಯಿಂದ ಈ ಕಡೆ ಹೋಯ್ತಾರೆ ನೋಡಿ. ಪಾಪ ಅವ್ನು ಸುಸ್ತಾಗ್ಬಿಟ್ಟು ಕುತ್ಕೊಂಡವನೆ. ನಗ್ತಾ ಬಿದ್ದವ್ರೆ ವಿಡಿಯೋ ಮಾಡ್ತಿದ್ರೆ. ನಮ್ಮ ಹುಡುಗರು ಅವ್ರಿಗೇನು ಬರಲ್ಲ, ಆದ್ರೂ ಹಿಡಿತಾವ್ರು. ನೋಡಿ ಹೆಂಗೆ ಹಿಡಿತಾವ್ರು ಅವರು. ನೋಡಿ ಅಲ್ಲೂ ಯಾರೋ ಬೇರೆಯವ್ರು ಇದ್ದಾರೆ, ಬಟ್ ಅವರು ಬೇರೆಯವ್ರವರು, ನಮ್ಮೂರವರಲ್ಲ. ಇವ್ರು ಮಾತ್ರ ನಮ್ಮೂರವರು.
ಇನ್ನೂ ಅಲ್ಲಿ ನೋಡಿ ಗೈಸ್, ಆ ಕಡೆ ಯಾರೋ ಆ ಮೂಲೆಗೆ ಹೋಗೋರೆ, ಆ ಮೂಲೆಯಲ್ಲೂ ಇನ್ನೂ ಹಿಡಿತವ್ರೆ. ಬಟ್ ನನ್ನ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಗೊತ್ತಿಲ್ಲ, ಪರವಾಗಿಲ್ಲ, ನಂಗೆ ಇಷ್ಟೇ ಸಾಕು ಅನ್ಸುತ್ತೆ. ನೋಡಿ ಪಾಪ ಹುಡುಗರ ಅಪ್ಪ ಬತ್ತವ್ರೆ. ಹುಡುಗ ಯಾ ಕಡೆಯಿಂದ ತಲೆ ಮುರ್ಸ್ಕೊಂಡು ಹೋಯ್ತವನೆ, ಅಲ್ಲಿ ಅವ್ರಪ್ಪ ಅಲ್ಲಿ ಹುಡುಕೋ ಬಂದವ್ರೆ. ನನ್ನ ಮಗ ಬೆಳಗ್ಗೆ ಬಂದವನು, ಇನ್ನೂ ಮನೆಗೆ ಬಂದಿಲ್ಲ, ಎಲ್ಗೋರೆ ಅಂತ ಅಲ್ಲೋಡು ಬೈತಾ ಬಿದ್ದವ್ರೆ. ಓ, ಇಬ್ರು ಮಕ್ಳು ಇಲ್ಲೇ ಅವ್ರೆ, ಅಲ್ಲಿ ಮಗ ಅದಕ್ಕೆ ಅಲ್ಲಿ ಹೊಡೈತವನೆ ಗೈಸ್. ಪಾಪ ಅವ್ರಪ್ಪ ಹುಡುಕೋ ಬಂದ್ಬಿಟ್ಟವ್ರೆ ಅಲ್ಲಿಗೆ. ಬಿದ್ದಿಲ್ಲ ಮೀನು, ಆ ಕಡೆ ಬಿದ್ದಿಲ್ವೇ? ವಾ, ನೋಡಿ ನಾನು ವಿಡಿಯೋ ಮಾಡಲಿಲ್ಲ ಅಂದ್ಬಿಟ್ಟು ಮೀನೇ ಬಿದ್ದಿಲ್ವಂತೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಮೀನೆಲ್ಲ ಬಿದ್ದಿದ್ವಂತೆ. ಅಲ್ಲೋದ್ರೆ ಈಗ ಮೀನಲ್ಲಿ ಎತ್ತುತ್ತಾರೆ. ಇಲ್ಲೊಬ್ಬ ನೋಡಿ ಯಾವುದೋ ಬಾಟ್ಲನ್ನ ಕೂಗ್ಬಿಟ್ಟು ನೀರ ಹಿಡ್ಕೊಂಡು ಸಣ್ಣ ಸಣ್ಣ ಮರಿ ಎಲ್ಲ ಹಾಕೋತವನೆ. ಈ ಸಣ್ಣ ಸಣ್ಣ ಮರಿ ತಗೊಂಡು ಏನು ಮಾಡಿಲ್ಲ ಸಾಕ್ತೀಯ? ಹಂಗೆಲ್ಲ ಮಾತಾಡ್ಬಿಡ್ದು ಕಣಲ್ಲಿ. ಸಾಕೆ ಇವೆಲ್ಲ ಜೀವಂತವಾಗಿದ್ದಾವೆ, ನಿಜ ಹೇಳು. ನೋಡಿ ಪಾಪ ಸಣ್ಣ ಸಣ್ಣ ಮೀನೆಲ್ಲ ಹಿಡ್ಕೊಂಡು ಸಾಕ್ತೀನಿ ಅಂತ ತಗೊಂಡೋಯ್ತವನೆ. ಯಾವ ಥರ ಐತೆ ಮೀನು ನೋಡಿ, ಒಳಗಡೆ ಸಣ್ಣ ಸಣ್ಣ ಮೀನು, ಪುಟಾಣಿ ಮೀನು. ಇವನ್ ಥರನೇ ಐತೆ. ಇವನು ನೋಡಿ ಹೆಂಗವನೆ. ಎಷ್ಟನೇ ಕ್ಲಾಸ ನೀನು? 9th. ನೋಡಿ 9th ಹೆಂಗವನೆ. ಏನೋ ಕಂದಲ್ಲಿ ಏನೋ ತಿಂತೀಯ ನೀನು. ಇವ್ರು ಯಾಕೋ ಬತ್ತಾ ಮೀನೇ ಹಿಡಿತಲ್ಲ ನೋಡಿ, ಸುಮ್ಮನೆ ಒಯ್ತಾವ್ರೆ ಬತ್ತವ್ರೆ. ಹಂಗೋದ್ರು ಈ ಕಡೆ ಸೈಡ್ ಬಂದರು, ಈ ಕಡೆನೂ ಹಿಡಿದಿಲ್ಲ. ಅಲ್ಲಿಗೆ ಬಂದರು, ಅಲ್ಲೂ ಹಿಡಿತಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತವ್ರೆ. ನಾವು ಹೇಳುತ್ತಾಗ ಬಾ ಅಂದರೆ ಗೊತ್ತಾನೇ ಇಲ್ಲ. ಮೀನು ಹಿಡಿ ಅಂದ್ರೆ ಎಲ್ಲಿ ಹಿಡಿದ್ರು? ಪರವಾಗಿಲ್ಲ, ಒಂದು ಹಿಡ್ಬಿಟ್ಟವ್ರೆ. ನಡಿ ಎಸಿತವನೆ ನಮ್ಮ ಹುಡುಗ, ಒಬ್ಬ ಪ್ಲೇಯರು. ಓಹೋ, ಒಬ್ಬೊಂದು. ಅಯ್ಯೋ, ಲಾಸ್ಟ್ ಟೈಮು 3 ಸಲಿಂದ ಹಂಗೆ ಮಾಡ್ದ. ಬೆಂಗಳೂರಿಂದ ಕರ್ಸಿರೋದೇ ವೇಸ್ಟ್ ಅವನ. ನಾವು ನೋಡಿ ಒಳಗಡೆನೇ ಎಸ್ಬಿಟ್ಟ ದಪ್ಪ ನೀರ. ಛೇ, ನಮ್ಮಂತೂ ಸ್ವಲ್ಪನೂ ಇಷ್ಟನೇ ಆಯ್ತಲ್ಲ. ನೀನ ಮೀನು ಎಸಿಲ್ಲ ಅಂದ್ರೆ ಎಸಿದಲ್ವಲ್ಲ ನೀನು? ಇದು ಲಾಸ್ಟಾ? ಓ, ಇದು ಲಾಸ್ಟ್ ಅಂತ ಎಳಿತಾ ಇರೋದು. ಬನ್ನಿ ತೋರಿಸ್ಬಿಡ್ತೀನಿ ಎಷ್ಟೆಷ್ಟು ಮೀನು ಹಿಡ್ದವ್ರೆ ಅಂತ. ಇದು ಲಾಸ್ಟ್ ಬಲೆನ ಹಾಕಿ ಹಿಡಿತಾವ್ರೆ. 5 kg ಲಾಸ್ಟ್ನೇ ಸತಿ 5 kg ಹಿಡ್ದಾರೆ. ನನಗೇನೋ ಡೌಟಪ್ಪ, ಇವ್ರು ಹಿಡ್ದಿರೋ ಮೀನೇ ಕರೆಕ್ಟಾಗಿ ಎಸಿತಲ್ಲ. ಅಲ್ಲ, ಅವ್ರು ಹಿಡ್ದಿರೋ ಮೀನೇ ಕರೆಕ್ಟಾಗಿ ಎಸಿತಲ್ಲ. ಇನ್ನೂ 5 kg ಮೀನು ನೋಡಿ ಗೈಸ್. ಇಲ್ಲಿ ಮೀನು ನೋಡಿ, ಇಲ್ಲಿ ಆಡ್ತೈತೆ ನೋಡಿ ಮೇಲ್ಗಡೆ ನೀರಲ್ಲಿ. ಅದು ನಿಮ್ಗೆ ಕಾಣಿಸಲ್ಲ, ನಂಗೆ ಕಾಣಿಸುತ್ತೆ. ತೋರಿಸ್ತೀನಿ ರೀ. ಇದು ಲಾಸ್ಟ್ ಅಂತ ಇವ್ರು ಹಿಡಿಯೋದು. ಒಂದು 5 kg ಮೇಲೆ ಹಿಡೀಲಿ ನೋಡಿ. ನಂಗೆ ಬೇರೆ ಹುಷಾರಿಲ್ಲ, ಇಲ್ಲಿ ಬಂದು ಮೀನು ಹಿಡಿತವ್ರೆ. ನಾನು ಸುಮ್ಮನೆ ಬಂದು ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮನೇಲಿ ಕೂತಿ ಬೇಜಾರಾಯಿತು ನನಗೂ. ಬಟ್ ಇವಾಗ ನೋಡ್ರೆ ವಿಕಾಸ್ ಫೋನ್ ಮಾಡ್ತವನೆ, ಬಾ ವಿಡಿಯೋ ಮಾಡೋಕೋಣ ಅಂತ. ವಿಕಾಸ್ ಫೋನ್ ಮಾಡ್ತವನೆ. ಇವಾಗ ಅಲ್ಲಿ ಬೇರೆ ಹೋಗ್ಬೇಕು. ನೋಡೋಣ ಅಲ್ಲಿ ಎಷ್ಟು ಹಿಡಿತಾರೆ ಅಂತ ನೋಡಾದ್ಮೇಲೆ ತೋರಿಸ್ಬಿಟ್ಟು ವಿಕಾಸ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ತೋರಿಸ್ತೀನಿ. ಮೀನಲ್ಲಾಗೆ ಅಲ್ಲಿಂದ ಇಲ್ಲಿ ಬಂದರು. ಇದು ಲಾಸ್ಟ್ ಅಂತೆ. ಅವ್ನು ಮೀನು ಎಳೀರಿ ಅಂದರೆ ಅವನೇ ಒದ್ದಾಡ್ತಾ ಬಿದ್ದವನೆ. ಅದಕ್ಕೆ ಹೇಳ್ದೆ ಹೊಸಿ ಸಣ್ಣ ಅಲ್ಲ ಅಂತ. ನೋಡಿ ಅಲ್ಲಿ ಆಳನೇ ಇಲ್ಲ, ತಲೆಯೆಲ್ಲ ಮುಳುಗಿಸ್ತವನೆ. ಅಯ್ಯೋ, ಇವ್ರನ್ನೆಲ್ಲ ಕರ್ಕೊಂಬಂದು ಮೀನು ಹಿಡಿದು ಕರ್ಕೊಂಬಂದಿದ್ದೀವಿ. ಏನಪ್ಪ? ಅಯ್ಯೋ, ಬಾ ನಿಂಗೆ ಕರ್ಕೊಂಬಂದಿ. ಅಲ್ಲೊಬ್ಬ ಒದ್ದಾಡ್ತವನೆ, ಬಲೆನೇ ಬಿಟ್ಬಿಟ್ಟು ಒದ್ದಾಡ್ತವನೆ. ಹತ್ತಕ್ಕೆ ಆಯ್ತಲ್ಲ ಪಾಪ ಅವ್ನ ಕೈಲಿ. ನೋಡಿ ಒದ್ದಾಡ್ತಾ ಬಿದ್ದವನೆ. ನೋಡಿ ಮೀನು ಎಷ್ಟು ಬಿದ್ದಾವೆ ಅಂತ. ವಾ, ಮೀನೇ ಇಲ್ಲ. ಅಯ್ಯಪ್ಪ, ಈ ಕಡೆ ಬೈಲಿ ಹೊಸಿ. ಮೀನು ಬಿದ್ದಿದಾವ ನೋಡುವ. ಇಲ್ಲಿ ಬಿದ್ದೇ ಇಲ್ವೇ? ವೇಸ್ಟ್ ಆಗಿ ಬಂದ್ರು ಆ ಕಡೆಯಿಂದ ಹೇಳ್ಕೊಂಡು ಮೀನೇ ಬಿದ್ದಿಲ್ವಂತ. ಓಲೋ, ನೀನ್ ಬಿದ್ದು ನೋಡ್ಬಿಟ್ಟು ಮೀನ್ ಬೀಳ್ತು ಅಂದೆ ಅನ್ಕೊಂಡೆ ಕಳ. ನೋಡ್ರೆ ನೀನ್ ಬಿದ್ದಲ್ಲ ಅವ್ನು ನೋಡಿ ಅಲ್ಲಿ ಈಜೆಲ್ಲ ಆಡ್ತವ್ನೆ ಈ ಚಿಕ್ಕ ನೀರಲ್ಲಿ. ಗೈಸ್ ಆದ್ರೂ ನೋಡಿ ನಮ್ಮ ನೇಚರ್ ಯಾವ ಥರ ಇದೆ ಅಂತ. ನಮ್ಮ ಹಳ್ಳಿಲಿ ಆಲ್ಮೋಸ್ಟ್ ಸಿಟಿಯವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಇರೋಕ್ಕೆ ಇಷ್ಟಪಡ್ತಾರೆ. ನೋಡಿ, ಇದು ನಮ್ಮ ಹಳ್ಳಿ, ಇದು ನಮ್ಮ ಕೆರೆ. ನೀರೈತೆ, ಮೀನೈತೆ, ಮೀನು ಹಿಡಿತಾ ಇದೀವಿ. ಸಾಕಲ್ವ ನಮಗೆ? ಇಷ್ಟೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಹಳ್ಳಿಲೇ ಎಂಜಾಯ್ ಮಾಡಬೇಕು. ಸಿಟಿಲೆಲ್ಲ ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಬಿಡಿ. ನೋಡಿ, ಅವಾಗಿಂದ ಲಾಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾನೆ ಎಲ್ಲ ಹಿಡಿತಾರೆ. ಯಾರು ನನ್ನ ಕಲರ್ಗೂ ಈ ಕಲರ್ಗೂ ಡಿಫ್ರೆಂಟ್ ಎಷ್ಟೈತೆ ನೋಡಿ. ಸಿಕ್ಕಾಬಿಟ್ಟೆ ಡಿಫ್ರೆಂಟ್ ಐತಲ್ವ. ನಾನು ವೆಸ್ಟ್ ಇಂಡೀಸಾ? ಆಯ್ತು ಬಿಡಪ್ಪ, ನಾನು ವೆಸ್ಟ್ ಇಂಡೀಸ್ ಅಂತೆ. ನೋಡಿ ಗೈಸ್ ಹೆಂಗೆ ಆಡ್ಕೊತಾನೆ ವೈಟ್ ಕೌನಿ ಅಂದ್ಬಿಟ್ಟು. ಬ್ಲ್ಯಾಕ್ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಯಾವ ಥರ ಹೇಳ್ತವ್ರೆ. ಯಾರು ಇನ್ನೂ ಹಿಡಿತವ್ರೆ ಮೀನು. ಯಾವಾಗ ಮುಗಿಸೋರು ಇವರು ಹಿಡ್ದು ಮೀನು. ಇದು ಲಾಸ್ಟು, ಆಲ್ಮೋಸ್ಟು ಇದೇ ಲಾಸ್ಟ್. ನೋಡ ಈ ಸಲ ಎಷ್ಟು ಹಿಡಿತಾರೆ ಮೀನ ಅಂತ. ಇದಾವಂತೆ ಅಲ್ಲಿ ಒಬ್ಬ ಹೇಳ್ತವನೆ. ನಮ್ಮದು ಹೇಳ್ತಿದ್ದೆ ಅಲ್ಲಿ ಒಂದು ಪ್ರಜ್ವಲ್ ಅಂತ ಅವನ ಹೆಸರು ಹೇಳ್ತಿದ್ದಾನೆ ನೋಡಿ. ಎತ್ಬಿಟ್ರು ಇಲ್ಲೇ ಮದಕಿಗೆ. ಮೀನು ಭಾರಿ ಬಿದ್ದಿದೆ ಅಂತ. ಲೋ ಅವೇ ಏನ್ಲಾ ಅವೇ ಅಂದ್ಬಿಟ್ಟು ಎತ್ತಿಸ್ಬಿಟ್ಟಲ್ಲ ಮೀನೇ ಬಿದ್ದಿಲ್ಲ.
ನೋಡಿ ಆ ಕಡೆ ಇರೋನು ಹನುಮಂತ ಅಲಿಯಾಸ್ ಅರ್ಜುನ್, ಮಧ್ಯದಲ್ಲಿ ಇರೋರು ಎರಡನೇವರು ಕಾರ್ತಿಕ್ ಅಲಿಯಾಸ್ ಬೋಸಿ, ಮೂರನೇವರು ಪ್ರಜ್ವಲ್ ಅಲಿಯಾಸ್ ಮನಾಳ, ಇವರು ಪ್ರೀತಮ್ ಅಂತ. ಅದೇ ಹೆಸರು ಒಂದು ಪ್ರೀತಮ್ದು ಕುಳ್ಳ. ಈ ಕಡೆಯವರು ಸುಮಂತ್ ಅಲಿಯಾಸ್ ನೀರಾವರಿ ಅಂತಲೇ ಫೇಮಸ್ ಆಗ್ಬಿಟ್ಟವ್ರು ಊರಲ್ಲಿ. ನೋಡಿ ಇವರೆಲ್ಲ ನಮ್ಗೆ ಹಂಗವರು. ನೋಡಿ ಅಲ್ಲಿ ಯಾರೋ ಲೋಡಿಂಗ್ ಹೊಡಿತವ್ರೆ, ಟ್ಯಾಕ್ಟ್ರಲ್ಲಿ ಲೋಡಿಂಗ್ ಹೊಡಿತವ್ರೆ ಗೈಸ್. ಅಲ್ಲಿ ಕುರಿ ಮೇಯಿಸ್ತವ್ರೆ, ಎಲ್ಲಾನು ಮಾಡ್ತಾವೆ. ನೋಡಿ ಇಲ್ಲಿ ಹಸು ಮೇಯ್ಸಕ್ಕೆ ಬಂದವ್ರೆ ಯಾರೋ ಆಂಟಿ. ಲೇಡೀಸು ಮಂದಿ ಮೀನು ಕೇಳ್ತವ್ರೆ ಕುಡಿ ಅಂತ. ಈ ಥರ ಎಲ್ಲ ಮಾಡ್ತವ್ರೆ ನೋಡಿ. ಹಳ್ಳಿಲೆಲ್ಲ ಎಷ್ಟು ಚಂದ ಅಲ್ವಾ ಈ ಥರ ಎಲ್ಲ ಮಾಡೋಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಕಂಟೆಂಟ್ ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ ನಾನು. ಇದು ಲಾಸ್ಟ್ ಎತ್ತುತ್ತೋದರೆ, ಈಗ ಲಾಸ್ಟು ಅಂತಾರೆ, ಮತ್ತೆ ಹೋಗಿ ಮತ್ತೆ ಬಲೆ ಬಿಟ್ಬಿಟ್ಟು ಇನ್ನೊಂದ್ಸಲ ಹಿಡಿತೀನಿ, ಇದು ಲಾಸ್ಟು ಅಂತಾರೆ. ಇಷ್ಟೇ ನಮ್ಮ ಮಕ್ಕಳದು ಜೀವನ. ನೋಡಿದ್ರಲ್ಲ, ಬನ್ನಿ ಇವಾಗ ಎಷ್ಟು ಮೀನು ಬಿದ್ದಾವೆ ಅಂತ ತೋರಿಸ್ತೀನಿ ಇವಾಗಲೂ. ನೋಡೋಣ ಇರಿ. ಇಲ್ಲೆಲ್ಲ ಕಾಲೆಲ್ಲ ಹುಷಾರ ಮಾಡಿಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಬಿದ್ದರೆ ಹೊರಗೋಗತಿ. ಅಲ್ಲಿ 10ಕ್ಕೆ ಎಷ್ಟು ಮುಳ್ಕಾಡ್ತಾವನ್ ಪಾಪ ಅವನು. ತಿಂದು ಹೊತ್ತಕ್ಕೆ ಆಯ್ತಲ್ಲ. ಏನಿಲ್ಲ, 1 ತಿಂಗಳಿಂದ ಮೀನು ಹಿಡಿತವ್ರೆ, 1 ತಿಂಗಳಿಂದ ತಿಂತವ್ರೆ. ಈ ಮೀನು ಡೈಲಿ ಹಿಡಿಯಕ್ಕೆ ಬಂದರೆ ಎಲ್ಲಿ ಸಿಕ್ಕವು. ನೋಡಿ ಒಳಗಡೆ ಇಳಿಬಿಟ್ಟು ರಕ್ತ ಬೇರೆ ಬರ್ತದೆ ಕಾಲಲ್ಲಿ. ಪಾಪ ಅವ್ರ ಮನೇಲಿ ಏನೂ ಆಗಬೇಡ, ಬೈಸ್ಕೋತಾನೆ. ಮನೇಲಿ ಎಲ್ಲ ಬೈತಾರೆ. ಅವ್ನು ನೋಡಿ ಕುಂಡಿ ಎಲ್ಲ ಅಲ್ಲಾಡ್ಸ್ಕೊಂಡು ಪಾಪ ಬದಿನೇ ಆಗ್ಬಿಟ್ಟದೆ. ಸುಸ್ತಾಗಿ ಕೂತ್ಕೋತಾವನು ಹೋಗಿ. ಇವ್ನು ಕೇಳಂಗೆ ಇಲ್ಲ. ಇವನು ಅವನು ತಿಂದೇವಳೆ ಕರ್ಗ್ಸೋಕೆ ಕಷ್ಟಪಡ್ತಾವನೆ. ಇವನೇನು ಬಿಡಿ ಪಾಪ ಕಷ್ಟಪಡ್ತಾನೆ, ಹೆವಿ ಕಷ್ಟಪಡ್ತಾನೆ. ಇವರು ಇಬ್ಬರು ವೇಸ್ಟ್ ನನ್ನ ಮಕ್ಕಳು ನನ್ನಂಗೆ ಬಂದು ನೋಡ್ತಾವ್ರೆ. ಮಾಡ್ತಾನೆ ಇನ್ನು ನೀರೊಳಗೆಲ್ಲ ಬಂದಮೇಲೆ ಕೈ ಶಾಸ್ತ್ರ ಮಾಡೋಕ್ಕೋಗಿ ಏನಾರ ಮಾಡ್ಬಿಟ್ಟು ಕಣಪ್ಪ, ಬೇಡ ಬಾ ಮ್ಯಾಕೆ. ಅವರೆಲ್ಲ ಮೀನು ಹಿಡ್ದು ಮೇಲ್ಗಡೆ ಕೂತವ್ರೆ, ಅವ್ರು ಇನ್ನೂ ಹಿಡಿತವ್ರೆ. ಅವರೆಲ್ಲ ಬೇರೆ ಊರವರು, ಬೇರೆ ಊರಿಂದ ಬಂದು ಹಿಡಿತವ್ರೆ. ಅವನು ನೋಡೋಕೆ ಅವ್ನು ಯಾವ ಥರ ಅಂತ ನೋಡಿ. ಎಲ್ಲ ಸುಸ್ತಾಗ್ಬಿಟ್ಟು ಬಲೆ ಎಲ್ಲ ಕ್ಲೀನ್ ಮಾಡಿ ಮರ್ತವ್ರೆ. ನಮ್ಮ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ ಆಲ್ಮೋಸ್ಟು. ಇದು ನನ್ನ ಗಾಡಿ, ಓಲ್ಡ್ ಇಸ್ ಗೋಲ್ಡ್. ನನ್ನ ಹಳೇ ಗಾಡಿ ಇದು. ಹೆಂಗೈತೆ ನೋಡಿ. ಮಗ ಮೀನು ಹಿಡ್ಕೊಂಬಂದವ್ರೆ ಇವತ್ತು. ಫುಲ್ ಖುಷಿ ಆಗ್ಬಿಟ್ಟವ್ರೆ. ಮನೇಲಿ ಮೀನು ಊಟ ಅಂತ ಫುಲ್ ಖುಷಿ ತಾನೆ ನಿನಗೆ ಈಗ? ಇನ್ನೇನು ನೋಡೋ, ನಿಮ್ಮ ಮಗ ಮೀನು ಹಿಡ್ಕೊಂಬಂದವನೆ ನೋಡಿ. ನಿಮಗೆ ಒಂದು ಲಾಸ್ಟ್ ಟೈಮು ವಿಕಾಸ್ ಇದರಲ್ಲಿ ಯೂಟ್ಯೂಬಲ್ಲಿ ತೋರಿಸಿನಲ್ಲ, ಇದೇ ವಿಡಿಯೋ ನೋಡಿ. ಎಲ್ಲ ಹಂಚ್ಕೋತವ್ರೆ ಇಲ್ಲಿ ಒಳಗಡೆ. ಕೈ ಸಕ್ಕತ್ತಾಗಿದ್ದೀನಲ್ವಾ? ಒಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ರೆಡಿ ಆಯ್ತೀನಿ ನೋಡಿ. ಇನ್ನೂ ಹಂಚ್ಕೋತವ್ರೆ, ಹಂಚ್ಕೊಳ್ತಾರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ಅವರು. ಫೈನಲಿ ಮನೆಗೆ ಬಂದು ಎಲ್ಲ ಹಂಚ್ಕೋತವ್ರೆ ಮೀನ ನೋಡಿ. ಇಲ್ಲಿದ್ದಾರೆ ಹಿಡ್ದಿರೋರು ಕಷ್ಟಪಟ್ಟು. ನೀನು ಯಾಕ್ಲ ಹಿಂದಿದಿ ಈ ಕಡೆ ಬಲ, ನೀನು ಹಿಡ್ದಿಲ್ವಲ್ಲ? ನೋಡಕ್ ಬಂದವನು ಅವನು ನೋಡಿ. 1 2 3 4 5 ಜನ, ಇಲ್ಲ 6 ಜನ ಹಂಚ್ಕೋತವ್ರು. ಫೈನಲಿ ಹಂಚ್ಕೊಡ್ರಲ್ಲ, ಯಾವ್ದಾದ್ರು ಬೇಕು ಈಗ ನಿಮಗೆ? ಹಂಚ್ಕೋತವ್ರು ನೋಡಿ. ಇವಾಗ ಎಲ್ಲ ಇದು ಭಾರಿ ಸಣ್ಣ ಆಗೋದು ಮೀನು ಮಾತ್ರ. ನೀವು ನೋಡಿ ಪರವಾಗಿಲ್ಲ. ಅದೊಂದು ಮೀನು ಇಲ್ಲಾಂದ್ರೂ ಒಂದು 8 kg ಬರ್ತದೆ ಅಂದ್ಕೊಂಡಿದ್ದೀನಿ. ಎಲ್ಲ ಹಂಚ್ಕೋತವ್ರೆ, ಹಂಚ್ಕೊಳ್ರಪ್ಪ. ನಾನು ಅಲ್ಲಿಂದ ಇವಾಗ ಮನೆಗೆ ಬಂದೆ ಫ್ರೆಶ್ ಅಪ್ ಆಗಿ. ವಿಕಾಸ್ ಅವಾಗಿಂದ ಫೋನ್ ಮಾಡ್ತಿದ್ದ. ಅವನು ಚಾನಲ್ಗೆ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್.